2 ವರ್ಷಕ್ಕೆ 20 ವರ್ಷ ಆದಂಗೆ ಆಗ್ಬಿಟ್ಟೈತೆ. ತಿಂದ್ಬಿಟ್ಟು ಬಂದ್ಬಿಟ್ಟು ಹಿಂಗೈತೆ ಅಂತ ಹೇಳ್ತಾರೆ. ವಿಡಿಯೋ ಮಾಡೋಣ ಬಾ ಅಂದರೆ ಹೋಗಿಲ್ಲ ಮಾಡೋ ಕೆಲಸ ಎಲ್ಲ ನಿಂಕ ಅಂತಾರೆ. ನಮ್ಮ ಮನೆಯವ್ರಿಗೆ ಏನು ತಿಂದ್ರು ಹೊಟ್ಟೆನೂ ಬರ್ತೈತೆ. ಇವ್ರು ಮಾಡೋದು ಏನು ತಿಂದ್ರು ಬರ್ತೈತೆ. ಕಂಗ್ರ್ಯಾಚುಲೇಷನ್ ಬ್ರದರ್. ತಿನ್ಬೇಕು ಬಂದ್ಬಿಟ್ಟು ಪೊಲೀಸವ್ರು ಕಂಪ್ಲೇಂಟ್ ಕೊಟ್ಟರೆ ಪೊಲೀಸವ್ರು ಫಸ್ಟ್ ನಿನ್ನೆ ಅರೆಸ್ಟ್ ಮಾಡೋದು. ಕಾಸು ಸುಮ್ಮನೆ ತುಂಬ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಸಾಸ್ ಇಲ್ಲ ಅಂದ್ಬಿಟ್ಟು ಟೊಮೆಟೊ ರುಬ್ಬಿ ಮಾಡಿದ್ದೀನಿ. ಕೊಬ್ಬರಿ ಮದುವೆ ನೋಡ್ದ ಬರುತ್ತೆ ತಾನೆ, ನೋಡ್ತೀನಿ ಹೋಗಿ ಮಾಡ್ಕೊಂಡು. ಕಲೆಗೆ ಬೆಲೆ ಇಲ್ಲ. ಎಸ್ ವೆಟ್ರಿ. ಸ್ನ್ಯಾಕ್ಸ್ ಥರ ತಿನ್ಬೇಕು, ತಿಂದರೆ ತುಂಬ ತಿನ್ಬಾರ್ದು. ಮಾತಾಡೋ ತಕ್ಷಣ ಅಂತೀಯಲ್ಲ ಬಾಬಾ. ಬೇಗ ಮಾತಾಡೋತೀನಿ ನಾನು. ಹಾಫ್ ಆನ್ ಅವರ್ ಆಯ್ತಾ? ಮೇ ಬಿ ಹಾಫ್ ಆನ್ ಅವರ್. ಅಷ್ಟರೊಳಗೆ ಒಂದು ನಿದ್ದೆ ಮಾಡಿದ್ಬಿಡ್ತೀವಿ ನಾವು. ಇವಾಗ ಏನು ಬೇಕಂತ ಹೇಳಿದ್ ನೀನು? ಪಾಸ್ತಾ ನಾನು ಬೇಕು ಅಂದಿಲ್ಲ, ನೀನೇ ಮಾಡ್ತೀನಿ ಅಂದೆ. ಹೋಗಿ ಮಾಡಿ. ಹೆಂಗೂ ಮಾಡಕ್ ಬರಲ್ಲ ನಿಂಕ ಮಾಡು ಅಂತಾನೆ ಹೇಳ್ದೆ. ನೋಡ್ದ ಮಾಡಕ್ ಬರ್ತೈತ ಅಂತ ಕೇಳಿದ್, ಮಾಡಕ್ ಬರಲ್ಲ ಅಂದಿಲ್ಲ. ಮಾಡಕ್ ಬರುತ್ತೆ ತಾನೆ, ನೋಡ್ತೀನಿ ಹೋಗಿ ಮಾಡ್ಕೋಬೇಕು. ಬೇಗ ಹೋಗು, ಗಾಡಿ ಓಡ್ಸಕ್ಕೆ ಹೋಗ್ಬೇಕು ನಾನು. ಎದ್ದೋಳ ಮೇಲೆ ಫೋನು ನೀನು ಇಬ್ರು ಹೊಡೆದೋಗ್ತೀರ. ಕಿತ್ತಾಕ್ಬಿಡ್ತೀನಿ ಮಕ್ಕ ಎಲ್ಲ. ಹೆಂಗಿಟ್ಟೆ ಮೋದನ என்ன பண்ணுவே ಎಲ್ಲ ಹೊಡ್ಚಿಡುವೆ. ಸೇಮ್ ಟು ಯು. ಏನಜ್ಜಿ ಬಾಟ್ಲು ಒಳಗಾಕದೆ? ಬಾಟ್ಲು ಒಣಗಾಕ್ದ? ಅಯ್ಯೋ ಅದರಿಂದ ಎದ್ದೋಗೋ. ಸರಿ ಅವರೇ ಕಾಳ. ಮಧ್ಯಾಹ್ನ ಊಟಕ್ಕೆ ಬಂದಿದ್ರು. ಏನು ಬೇಕು ಅಂತ ಕೇಳಿದೆ, ಏನಾದರೂ ಮಾಡಿಕೊಡು ಅಂದರು. ಮನೇಲಿ ಏನೂ ಕೂಡ ಇರಲಿಲ್ಲ, ತರಕಾರಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಪಾಸ್ತಾ ತಗೊಬಂದು ತುಂಬ ದಿನ ಆಗಿತ್ತು, ಸರಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಈ ವ್ಲಾಗ್ ತುಂಬ ಚೆನ್ನಾಗಿದೆ, ತುಂಬ ಕಾಮಿಡಿ, ಫನ್ನು, ಎಂಟರ್ಟೈನ್ಮೆಂಟ್ ಎಲ್ಲನೂ ಕೂಡ ಇದೆ. ಐ ಹೋಪ್ ನಿಮಗೆ ತುಂಬ ಇಷ್ಟ ಆಗುತ್ತೆ ವಿಡಿಯೋ. ಕೊನೆಯ ತನಕ ವೀಡಿಯೋನ ವಾಚ್ ಮಾಡಿ, ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಅಂತ. ಈ ವಿಡಿಯೋ ನೋಡಿಬಿಟ್ಟು ಸ್ವಲ್ಪ ಆದರೂ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಡಿ. ಮತ್ತು ಏನಾದರೂ ಅನ್ನಿಸಿದ್ರೆ ಒಂದು ಕಮೆಂಟ್ ಮಾಡಿ ತಿಳಿಸ್ಬಿಡಿ ಏನನ್ನಿಸ್ತು ಅಂತ ಹೇಳ್ಬಿಟ್ಟು. ಫಸ್ಟು ನಾನು ಸ್ವಲ್ಪ ಅಂದರೆ ಒಂದು ಪಾಸ್ತಾ ಪ್ಯಾಕೆಟಲ್ಲಿ ಅರ್ಧ ಪ್ಯಾಕೆಟ್ನ ಹಾಕಿ ಒಂದು 3 ಜನಕ್ಕೆ ಆಗುತ್ತೆ ಅಂದ್ಕೊಂಡೆ. 3 ಜನಕ್ಕೆ ಕರೆಕ್ಟಾಗಿ ಆಯಿತು, ಹಾಗಾಗಿ ಹೇಳ್ತಿದ್ದೀನಿ. ಅರ್ಧ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ, ಸ್ವಲ್ಪ ಆಯಿಲ್ ಹಾಕಿ, ಸ್ವಲ್ಪ ಉಪ್ಪು ಹಾಕಿ ಇಟ್ಟಿದ್ದೀನಿ ಬೇಯೋಕ್ಕೆ ಆ ಕಡೆಗೆ. ಅದನ್ನು ಅದ್ರ ಮೇಲೆ ಹಾಕಿರ್ತಾರೆ 5ರಿಂದ 6 ನಿಮಿಷ ಕುಕ್ ಮಾಡಿದ್ರೆ ಸಾಕು ಅಂತ. ಅಷ್ಟರಲ್ಲಿ ಚೆನ್ನಾಗೇ ಬೆಂದ್ಕೊಳ್ಳುತ್ತೆ. ಸೊ ಅದನ್ನು ಆ ಕಡೆ ಇಟ್ಬಿಟ್ಟು, ಹಾಗೆ ಒಂದು ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೆಟೊ ಸಾಸ್ ಇದ್ದರೆ ಟೊಮೆಟೊ ರುಬ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಸಾಸು ಆ ಥರ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ತುಂಬ ಚೆನ್ನಾಗಿ ಪಾಸ್ತಾನು ಕೂಡ ಬೆಂದ್ಕೊಂಡಿದೆ. ಪಾಸ್ತಾನ ಬೆಂದ ತಕ್ಷಣ ನೀವು ಇಳಿಸ್ಕೊಂಡು ಹಾಗೆ ಇಟ್ರಿ ಅಂದರೆ ನೀರೆಲ್ಲ ಹೀರ್ಕೊಂಡು ಫುಲ್ಲು ಮೆತ್ತಗೆ ಆಗೋಗುತ್ತೆ. ಇದೇ ತುಂಬ ಜನ ಮಾಡೋ ಮಿಸ್ಟೇಕು. ಆ ಥರ ಆಗಬಾರ್ದು ಅಂತಲೇ ಏನೋ ಸ್ವಲ್ಪ ಆಯಿಲ್ ಹಾಕ್ಕೊಂಡ್ರೆ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ಆದರೂ ಕೂಡ ನಾನು ಒಂದ್ಸರಿ ತಣ್ಣೀರಲ್ಲಿ ವಾಶ್ ಮಾಡ್ಕೊಂಬಿಡ್ತೀನಿ, ಇನ್ನೂ ಕೂಡ ಉದ್ರುದ್ರಾಗಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತ. ಈ ಕಡೆ ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಹಸಿಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನೀವು ಬೇಕಿದ್ರೆ ಟೊಮೆಟೊ ಹಾಕ್ಕೋಬೋದು, ಮತ್ತು ಏನು ಕೊತ್ತಂಬರಿ ಸೊಪ್ಪು ಹಾಕ್ಕೋಬೋದು, ಮತ್ತು ಏನೋ ಹೇಳ್ತಾರಲ್ಲಪ್ಪ ಇನ್ನೂ ಸಾಸ್ಗಳು ಹಾಕ್ಕೋಬೋದು, ಆ ಥರ ಎಲ್ಲ ಹಾಕ್ಕೋಬೋದು. ನಾನು ಇಷ್ಟೇ ಹಾಕಿ ಸಿಂಕ್ ಮಾಡ್ಕೊಂಡಿದ್ದೀನಿ. 1-2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು, ಸ್ವಲ್ಪ ಸಾಸಿವೆ ಹಾಕ್ಕೊಂಡು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಸೊ ಇಷ್ಟನ್ನು ಹಾಕಿದ್ದೀನಿ. ನೀವು ಬೇಕಿದ್ದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೋಬೋದು. ಇದನ್ನು ಸಿಂಪಲಾಗಿ ಏನು ತೋರಿಸಿದ್ದೀನಿ ಅಂತಂದರೆ ತುಂಬ ಜನಕ್ಕೆ, ಅಂದರೆ ಫಾರ್ ಎಕ್ಸಾಂಪಲ್ ನಮ್ಮ ಕಡೆನೇ ತುಂಬ ಜನ ತಿನ್ನಲ್ಲ, ಮಾಡಲ್ಲ ಇದನ್ನು. ಹಾಗಾಗಿ
ಯಾರಿಗಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಇಲ್ಲ ಮಧ್ಯಾಹ್ನಕ್ಕೆ ಟಿಫನ್ ಲೈಟಾಗಿ ತಿನ್ಕೋಬೇಕು ಅಂದರೆ ಇದನ್ನು ಆರಾಮಾಗಿ ಮಾಡ್ಕೋಬೋದು. ಹಾಗಾಗಿ ಒಂದು 2 ಮಿನಿಟ್ಸ್ ಅಲ್ಲಿ ಇದನ್ನು ತೋರಿಸೋಣ ಅಂತೇಳಿ ತೋರಿಸ್ತಿದ್ದೀನಿ ಅಷ್ಟೇ. ಬಟ್ ಇನ್ನೂ ಕೂಡ ಬ್ಲಾಗ್ ತುಂಬ ಚೆನ್ನಾಗಿದೆ, ಕೊನೆವರೆಗೂ ನೋಡಿ. ಫಸ್ಟು ಹಸಿ ವಾಸನೆ ಹೋಗೋದ್ನಾಗ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಆಯಿಲ್ ನನಗನ್ನಿಸ್ತು ಸ್ವಲ್ಪ ಕಮ್ಮಿ ಹಾಕ್ಕೋಬೇಕು ಬೇಕಿತ್ತು ಅಂತ. ಸುರಿ ಮಾಡ್ಬೇಕಾದ್ರೆ ಒಂಚೂರು ಆಯಿಲ್ನ ಕಮ್ಮಿ ಬಳಸ್ಕೊಳ್ಳಿ. ಆಮೇಲೆ ರುಬ್ಬಿದ್ನಲ್ವ ಟೊಮೆಟೊ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಟ್ಟೆ. 1-2 ನಿಮಿಷಕ್ಕೆಲ್ಲ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗೇ ಆಯಿತು. ಅದಾದಮೇಲೆ ಖಾರಕ್ಕೆ ಹಸಿಮೆಣಸಿನ್ಕಾಯಿ ಇದೆ ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡೆ, 1 ಸ್ಪೂನ್ ಹಾಕ್ಕೊಂಡೆ. ಆಮೇಲೆ ಚಿಕನ್ ಮಸಾಲ ಕೂಡ ಇಲ್ಲಿ ಆ್ಯಡ್ ಮಾಡಿಕೊಂಡೆ. ನೀವು ಬೇಕಿದ್ರೆ ನೂಡಲ್ಸ್ ಪೌಡರ್ ಎಲ್ಲ ಬರುತ್ತಲ್ಲ ಮಸಾಲೆ, 1 2 3 ಮಸಾಲೆ ಆ ಥರನೂ ಆ್ಯಡ್ ಮಾಡ್ಕೋಬೋದು. ನಾನಿದೆ ಚಿಕನ್ ಮಸಾಲಾನ ಹಾಕ್ಕೊಂಡೆ. ಮತ್ತು ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳಿ. ನಾನೊಂದು ಚೂರು ಕಮ್ಮಿ ಹಾಕಿದ್ದೆ. ಆಮೇಲೆ ನಮ್ಮ ಮನೆಯವ್ರು ತಿಂದ್ಬಿಟ್ಟು ಸ್ವಲ್ಪ ಆ್ಯಡ್ ಮಾಡಿಕೊಂಡ್ರು. ಆದರೆ ಜಾಸ್ತಿ ಆದರೆ ಕಮ್ಮಿ ಮಾಡೋಕ್ಕೆ ಕಷ್ಟ, ಕಮ್ಮಿ ಆದರೆ ನಾವು ಜಾಸ್ತಿ ಬೇಕಿದ್ರೆ ಹಾಕ್ಕೋಬೋದಲ್ವ. ಹಾಗಾಗಿ ಸೊ ಖಾರ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಆಯಿಲ್ ಬಿಡ್ತಾ ಇದೆ ನೋಡಿ. ಈ ಟೈಮಲ್ಲಿ ನಾವು ಏನು ಪಾಸ್ತಾನ ಇಟ್ಕೊಂಡಿರ್ತೀವಲ್ಲ, ಸೊ ಆ ಪಾಸ್ತಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಬಾಡಿಸ್ಕೊಟ್ರೆ ಆಯಿತು. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಅದಾದಮೇಲೆ ಪಾಸ್ತಾ ಬೇಯಿಸಿದ್ನಲ್ವ, ಸೊ ಅದನ್ನ ಹೋಗೋಕ್ಕೆ ಇಟ್ಟಿದ್ದೆ. ನೀರೆಲ್ಲ ಹಾಕಿಟ್ಟು ಸಪ್ರೇಟಾಗಿ ತೆಗ್ಕೊಂಡು ಇಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಅಂದರೆ ಎಣ್ಣೆ ಎಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಪಾಸ್ತಾಕ್ಕೆ ಹಿಡಿಯೋ ತನಕ 1-2 ನಿಮಿಷ ಅನಿಸುತ್ತೆ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟೆ. ತುಂಬ ಚೆನ್ನಾಗಾಗಿತ್ತು. ಈ ಥರ ನಿಮ್ಮ ಹಸ್ಬೆಂಡ್ಗಾಗಿರ್ಬೋದು ಅಥವಾ ನಿಮ್ಮ ಮಕ್ಕಳಿಗಾಗಿರ್ಬೋದು ಅದು ದೊಡ್ಡವರಿಗೂ ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗಿರಲ್ಲ, ಒಂದ್ಸರಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದೊಳು ಸರಿ ಎಷ್ಟು ಬೇಕಷ್ಟು ಎಷ್ಟು ಕಾಪಿರೇಟ್ ಬಂತು ಯಾರು ನನ್ನ ಬ್ಲಾಗ್ನ ಹಾಳು ಮಾಡೋಕ್ಕೆ ಹೀಗೆ ಹಿಂಗೈತಂತೆ. ಆದರೆ ಕರೆಕ್ಟಾಗಿ ಕುತ್ಕೊಳ್ಳೋ ಪಾಪ. ಏನಿಲ್ಲ ಇದಿರೋದು ಹಿಂಗೇನಾ? ತಿಂದು ನೋಡಿದೆ ನಾನು. ರಬ್ಬರ್ ಥರ ಐತೆ ಅದು ಹಂಗೆ ಇರೋದು. ಮೈದಾದಲ್ಲಿ ಮಾಡೋದಾ? ಅಲ್ಲ ಜೈ ಇದ್ರಾಗ ಗೋಧಿ ಮೈದಾ ಎಷ್ಟು ಒಳ್ಳೇದು ಗೊತ್ತಾ ಮೈಕಿದು. ಏನೋ ಕಮ್ಮಿ ಐತೆ. ಒಂದೊಂದು ತಿಂತಾರಾ? ಹಂಗೆ ತಿಂದ್ಬಿಟ್ಟು ಹೇಳಿ ಹೆಂಗೈತೆ ಅಂತ. ಪುಡಿ ಉಪ್ಪು ಒಂದು ಸ್ವಲ್ಪ ಇಷ್ಟು ಅದಷ್ಟು ಹಾಕ್ಬಿಡು. ಬೆಲೆ ಇಲ್ಲ, ಕಲೆಗೆ ಬೆಲೆ ಇಲ್ಲ. ಅಲ್ಲ ಏನಂತ ಹೇಳಿದ್ರೆ ಕಲೆಗೆ ಬೆಲೆ ಇಲ್ಲ ಕಾಂತ. ಹೇಳ್ಪಪ್ಪ ಹಿಂಗೈತೆ. ಚೆನ್ನಾಗೈತೆ, ಏನೋ ಕಮ್ಮಿ ಏನಂತ ಗೊತ್ತಾಗ. ಆಯ್ತು ಸಪ್ಪೆ ಪೂಜನ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ. ಪಾಸ್ತಾ ಬರೋದು ಹೆಂಗೆಯಾ ಸಾಸ್ಗಳೆಲ್ಲ ಹಾಕಿ ಮಾಡ್ತಾರೆ, ಎಷ್ಟು ಚೆನ್ನಾಗಿರ್ತೈತೆ. ಆ ಥರನೇ ಸಾಸ್ ಇಲ್ಲ ಅಂದ್ಬಿಟ್ಟು ಟೊಮೆಟೊ ರುಬ್ಬಿ ಮಾಡಿದ್ದೀನಿ. ಕೊಬ್ಬು ನೋಡಿ ನಿಂಕ ಇಷ್ಟು ಹಾಕೋ ಸರೋತಿದೆ. ತಿನ್ಬಿಟ್ಟು ಬಂದ್ಬಿಟ್ಟು ಹೆಂಗೈತೆ ಅಂತ ಹೇಳ್ತಾರೆ. ತಿಂದ್ಬಿಟ್ಟು ಬಂದ್ಬಿಟ್ಟು ಆಫ್ ಮಾಡು, ಮೂವಿ ನೋಡ್ಬೇಕು. ತಿನ್ಬಿಟ್ಟು ಬಂದ್ಬಿಟ್ಟು ಹೇಳ್ತೇ ತಾನೆ. ಇವಾಗ ನೋಡಿ ಹಂಗೈತೆ ಬೋಟಿ ಇದ್ದಂಗೆ. ಬೋಟಿ
ತಿನ್ಸೋಕ್ಕೆ ಬರಲ್ಲ ನಾನು. ಇವರೆಲ್ಲ ತಿಂತು ನನಗೆ ಸುಮಾರು ವರ್ಷ ಆಗೋಯ್ತು, 20 ವರ್ಷ ಆಗೋಯ್ತು ಮದುವೆ ನೋಡ್ದ. 20 ವರ್ಷ ಆಗೋದು ಮದುವೆಗೆ. 25ನೇ ವರ್ಷ ರನ್ನಿಂಗ್ ಇವಾಗ. ನಿನಗೆ 25 ವರ್ಷ ಆಗಿದೆ. ನಂಗೆ 2 ವರ್ಷಕ್ಕೆ 20 ವರ್ಷ ಆದಂಗೆ ಆಗ್ಬಿಟ್ಟೈತೆ. ಇರೋಣ ಹೇಳಪ್ಪ, ಇಷ್ಟು ಕಷ್ಟಪಟ್ಟು ಫಸ್ಟ್ ಟೈಮ್ ಮಾಡಿರೋದು ನಾನು. ಚೆನ್ನಾಗೈತೆ, ನಾವು ಡಿಸ್ಟರ್ಬ್ ಮಾಡಬೇಡ. ಎಸ್ ವೆಟ್ರಿ. ನಾನು ಮೂವಿ ನೋಡೋದು ಸರ್ ತಿಂದ್ಬಿಟ್ಟು ಮತ್ತೆ ಬರ್ತೀವಿ. ವೀಡಿಯೋನ ಕೊನೆಯವ್ರಿಗೆ ವಾಚ್ ಮಾಡಿ. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಅಂತ. ಅಷ್ಟು ಚೆನ್ನಾಗಿ ಬಂದಿದೆ ಪಾಸ್ತಾ. ಸಿಂಪಲಾಗಿ ಮಾಡಬೇಕು, ಕ್ವಿಕ್ಕಾಗಿ ಮಾಡಬೇಕು ಅಂಥೇಳಿ ಡೆಫಿನೆಟ್ಲಿ ಇದನ್ನ ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಮನೆಯವರು ರಿವ್ಯೂ ಕೊಡ್ತಾರಂತೆ, ಹೇಗೆ ಕೊಡ್ತಾರಂತ ನೋಡಿ. ನಾನು ಇನ್ನೂ ಸ್ವಲ್ಪ ಟೇಸ್ಟಾಗಿ ಮಾಡಬೇಕು ಅಂದ್ಕೊಂಡಿದ್ದೆ. ಈರುಳ್ಳಿ ಇರಲಿಲ್ಲ, ಮತ್ತು ಇನ್ನೂ ಒಂದು ಏನು ಅಷ್ಟೊಂದು ಏನು ಸಾಮಾನೆಲ್ಲ ಖಾಲಿ ಆಗಿಬಿಟ್ಟಿತ್ತು ಮನೆಯಲ್ಲಿ. ಹಾಗಾಗಿ ಅದಕ್ಕೆ ಬೇಕಿದ್ರೆ ನಾವು ಇನ್ನೂ ಸುಮಾರು ಐಟಮ್ಸ್ ಹಾಕ್ಕೋಬೋದು. ಅಲ್ಲೋಡಿ ಇವಾಗ ನೋಡಿ ಹೋಗೋಣದ ನೋಡಿ. ಫಸ್ಟು ನಿನ್ನ ಮನೆಗೆ ಬರೋಣ ಅಂತ, ನಿನ್ನ ಮನೆಯಿಂದ ಈಚೆ ಕಳಿಸೋದೇ ಕಷ್ಟ. ನಾನು ನಿದ್ದೆ ಬರ್ತೈತೆ, ಏನೋ ಮಾಡಿದ್ರೆ ನಿದ್ದೆ ಮಾಡ್ಬೇಕು ನಾನು ಅಷ್ಟೇ. ಅಜ್ಜಿ ಇವಾಗ ಏನಂತ ಅಜ್ಜಿ ನಾನು ಹೋಗ್ತೀನಿ ಅಂತದಾನೆ ಹೇಳ್ತಾ ಬಿಟ್ಟಿಲ್ಲ ತಿಂದ ಅವತ್ತಾ ಆಗ್ಬೇಕು ನೋಡಿ. ಫಸ್ಟು ಹಲ್ಲೆ ಮಾಡಬೇಡ, ಪೊಲೀಸರು ಮಾಡ್ಕೊಟ್ಬಿಡ್ತೀನಿ ಬಾಬಾ. ಪೊಲೀಸವ್ರು ಕಂಪ್ಲೇಂಟ್ ಕೊಟ್ಟರೆ ಪೊಲೀಸವ್ರು ಫಸ್ಟ್ ನಿನ್ನೆ ಅರೆಸ್ಟ್ ಮಾಡೋದು. ನನ್ನ ಹೆಂಗೆ ಅರೆಸ್ಟ್ ಮಾಡ್ತಾರೆ? ಟಾರ್ಚರ್. ಯಾರ ಏನಮ್ಮ ಹಿಂಗೆಲ್ಲ ಕಾಟ ಕೊಡ್ತೀವಿ ಅವನ್ಗೆ ಅಂದ್ಬಿಟ್ಟು ಫಸ್ಟ್ ನಿನ್ನೆ ಎತ್ಕೊಂಡೋಗಿ ಒಂದು 4 ದಿನ ಇಕ್ಕೊಂತಾರೆ. ಅಲ್ಲೋಡ್ದ ಅಜ್ಜಿ ಹೆಂಗೆ ಹೇಳ್ತೈತೆ. ಗಂಡು ಮಕ್ಳು ಜುಟ್ಟು ಹಿಡಿತೀವಿ ಸಿಗ್ಗು ಮನೆಗಳು ನಿಂಕ. ಯಾರು ಗಂಡು ಮಕ್ಳು? ಕಟ್ ಮಾಡ್ತೀನಿ ಇದನ್ನು ಮಾತ್ರ. ವಿಡಿಯೋ ಮಾಡ್ತಿದ್ಯಾ? ವಿಡಿಯೋ ಆನ್ ಹೇಳ್ತಾನೆ ಐತೆ. ಬಾಯ್. ಹೌದು ಹೆಂಗೈತೆ ಅಂತ ಹೇಳ್ಬಿಡೊಬ್ರು ಪಾಪ ಪ್ಲೀಸ್ ಪ್ಲೀಸ್ ಪ್ಲೀಸ್. ಓ ಇಲ್ಲೇ ಇತ್ತು. ಏ ನಡಿಯಲೇ ಎಷ್ಟು ಚೆನ್ನಾಗಿತ್ತಮ್ಮ ತಾನಮ್ಮ. ಯಾರನ್ನ? ನನ್ನ ಕಾಸು ಸುಮ್ಮನೆ ಕಾಸು ಬಂದೆ ಏನು ಪ್ರಯೋಜನ ಬಂದು ಹಿಂಗೆ ಬಂದಕ್ರಂಗ ಹೆಂಗೈತೆ ಅಂತ ಹೇಳ್ಬಿಡು ಹೋಗಿ ಅಂತ. ಚೆನ್ನಾಗೈತೆ, ಎಷ್ಟು ಚೆನ್ನಾಗಿ ಪಾಪ, ಎಷ್ಟು ಹೆಮ್ಮೆ ಇದೆ ನಾನು ಹೆಂಡತಿ ತಿಳ್ಕೊಳಕ. ಚೆನ್ನಾಗೈತೆ ಬಟ್ ಬರೀ ಮೈದಾ ಅನ್ಸುತ್ತೆ ಅದು ಪಾಸ್ತಾ. ಅದು ಪಾಸ್ತಾ ಏನ್ರಲ್ಲಿ ಮಾಡ್ತಾರೆ ಅಂತ ಹೇಳಿ ತಿನ್ಬೋದು, ಬಟ್ ಓವರಾಗಿ ತಿನ್ನಕ್ಕೆ ಹೋಗ್ಬಾರ್ದು. ಸುಮ್ಮನೆ ಸ್ನ್ಯಾಕ್ಸ್ ಥರ. ಇಲ್ಲ ಪಾಪ, ಒಂದು ಸ್ನ್ಯಾಕ್ಸ್ ಥರ ತಿನ್ಬೇಕು. ತಿಂದರೆ ತುಂಬ ತಿನ್ಬಾರ್ದು. ಇನ್ನೊಂದು ಚಿಕ್ಕ ಮಕ್ಕಳಿಗೆ ಜಾಸ್ತಿ ಕೊಡಕ್ಕೆ ಹೋಗ್ಬೇಡಿ ಅದನ್ನ. ಅವೆಲ್ಲ ಇಲ್ಲ, ಅದ್ರ ಮೇಲೆ ಬೆನಿಫಿಟ್ಸ್. ಇವಳು ಮಾತು ಕೇಳಬೇಡಿ ದಯವಿಟ್ಟು. ಆಮೇಲೆ ಇವಳೇ ನೀವು ಒಗ್ಯೋದು ನಂಗೆ ಚೆನ್ನಾಗಿ ಗೊತ್ತು. ಮಕ್ಕಳು ಕೊಟ್ಟರು ಒಂದು 2-3 ಪೀಸ್ ಕೊಡಿ ಟೇಸ್ಟಿಗೆ ಅಷ್ಟೇ. ದೊಡ್ಡವ್ರು ತಿಂದರೆ ನಿಂಗೆ ಗೊತ್ತಾ ಅದನ್ನ ಏನ್ರಲ್ಲಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಬರ್ದವ್ರೆ. ಅದು ಏನೇನ್ಕೋ ಒಳ್ಳೇದಂತ ಬರ್ದವ್ರೆ. ಓದ್ಬಿಟ್ಟೆ ನಾನು ತಗೊಂಡಿದ್ದು. ಏನೇನ್ಕೋ ಒಳ್ಳೇದು, ಬಟ್ ಜಾಸ್ತಿ ತಿಂದರೆ ಹೊಟ್ಟೆ ನೋವು ಬರುತ್ತೆ, ಅದು ಕನ್ಫರ್ಮ್. ನಮ್ಮ ಮನೆಯವ್ರಿಗೆ ಏನು ತಿಂದ್ರು ಹೊಟ್ಟೆ ನೋವು ಬರ್ತೈತೆ. ಇವಳು ಮಾಡೋದು ಏನು ತಿಂದ್ರು ಬರ್ತೈತಿ. ಯಮ್ಮ ಬರ್ರ ಇರಿ ನಿಮಿಷ. ಇವತ್ತಿನ ಮಲ್ಕೊಂಡಿದ್ರೆ ಅವತ್ತೇ ಅವಾಗೆ ಮಲಗಿದ್ರೆ ಹೋಗು 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 ಅನ್ನ. ಇವಾಗ ನಾನು ಹೋಗ್ತೀನಿ ಅಂದ್ರೆ ಬಿಡ್ತಾ ಇಲ್ಲ. ವಿಡಿಯೋ ಮುಗಿಸ್ಕೋಬೇಕು. ನಿಮಿಷ ಇರು. ಇವತ್ತಿನ ವ್ಲಾಗನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋ ಇಷ್ಟ ಆದರೆ ನೋಡ್ಬಿಟ್ಟು ಲೈಕ್ ಕೊಡ್ರಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ರಿ. ಬಿಡೋ ಕೈ ಹೊಡೆದಾಕ್ ನಾನು ಟೆನ್ಷನ್ ಅಂದರೆ ಸಬ್ಸ್ಕ್ರೈಬ್ ಮಾಡಬೇಡ್ರಿ. ಅದು ನೀನೇ ಹೇಳ್ಕೊಬವ. ಸಬ್ಸ್ಕ್ರೈಬ್ ಮಾಡ್ರಿ. ತುಂಬ ಬೇಜಾರು ಮಾಡ್ಕೊಂಬಿಟ್ಟಿದ್ದಾಳೆ. ಓ ಸೊ ಸ್ಯಾಡ್.
ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ, ಪರವಾಗಿಲ್ಲ. ಸಬ್ಸ್ಕ್ರೈಬ್ ಮಾಡಿ. ನಾನು ಸ್ವಲ್ಪ ಫ್ಯಾಮಿಲಿ ಇಶ್ಯೂಯಿಂದ ವಿಡಿಯೋಗೆ ಬರೋಕ್ಕಾಗ್ತಿಲ್ಲ ಒಂದು ಸ್ವಲ್ಪ ದಿವಸ, ಆಮೇಲೆ ಬರ್ತೀನಿ. ಸುಳ್ಳು, ಬರೀ ಸುಳ್ಳು. ವಿಡಿಯೋ ಮಾಡೋಣ ಬಾ ಅಂದರೆ ಹೋಗಿಲ್ಲ, ಮಾಡೋ ಕೆಲಸ ಎಲ್ಲ ನಿಂಕ ಅಂತಾರೆ. ಗೊತ್ತಿಲ್ಲ ನಿಂಗೆ ಏನಂತ. ಅವ್ರು ಹಂಗೆ ಹೋಗ್ತಾರೆ. ಸ್ವಲ್ಪ ಫ್ಯಾಮಿಲಿ ಇಶ್ಯೂ ಇದೆ, ಅದಕ್ಕೋಸ್ಕರ ನಾನು ವಿಡಿಯೋಗೆ ಬರ್ತಿಲ್ಲ ಸ್ವಲ್ಪ ದಿವಸ. ಆಗೋದು ಬರ್ತೀನಿ, ಹೋಗ್ತೀನಿ. ಬಟ್ ಇವ್ರು ಹೇಳೋ ಮತ್ತೆ ಏನು ಕೇಳಬೇಡ.